ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ನಿನ್ನ ಗೆಲುವಿಗೆ ಒಂದು ಹೆಜ್ಜೆ ಹಾಕು. ಈ ಕ್ಷಣ ಒಂದು ಪವಾಡ ನಡೆಯುತ್ತದೆ, ತಪ್ಪದೆ ಕೇಳಿ ಅಂತ ಸಾಯಿ ನಮಗೋಸ್ಕರ ಹೊಸ ಸಂದೇಶವನ್ನು ತಂದಿದ್ದಾರೆ. ಇವತ್ತಿನ ದಿನ ಸಾಯಿ ಏನು ಹೇಳಬೇಕು ಅಂತ ಬಂದಿದ್ದಾರೋ ನಿಜವಾಗ್ಲೂ ಎಲ್ಲರೂ ಕೂಡ ನಂಬಿಕೆಯಿಂದ ಕೇಳಿ. ನಂಬಿಕೆಯಿಂದ ನಾವು ಮಾಡುವಂಥ ಪ್ರಯತ್ನ ತಪ್ಪದೆ ಸಾಯಿ ಕೂಡ ನಮ್ಮ ಜೊತೆ ಇದ್ದು, ನಾವು ಏನು ಕೆಲಸಗಳನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ ನಾವು ಸಕ್ಸಸ್ ನೋಡಬೇಕು ಅಂತ ಕಾಯ್ತಿದ್ದೀವೋ ಅದರಲ್ಲಿ ತಪ್ಪದೆ ನಮಗೆ ಗೆಲ್ಲೋ ಥರ ಸಾಯಿ ಮಾಡುತ್ತಾರೆ. ನಂಬಿಕೆಯಿಂದ ಏನಾದರೂ ಕೂಡ ಪ್ರಯತ್ನ ಮಾಡಬೇಕು. ಆ ನಂಬಿಕೆ ಇಲ್ಲ ಅಂದರೆ ಪ್ರಯತ್ನ ಮಾಡಿದ್ರೂ ಕೂಡ ನಿಜವಾಗ್ಲೂ ವ್ಯರ್ಥ ಆಗತ್ತೆ. ಪ್ರತಿಯೊಂದು ಕೂಡ ನಂಬಿಕೆಯಿಂದಾನೇ ಪ್ರಯತ್ನ ಮಾಡಬೇಕು. ಏನೇ ಕೆಲಸ ಮಾಡಿದ್ರೂ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನಾನು ಅದರಲ್ಲಿ ಸಕ್ಸಸ್ ಆಗುತ್ತೀನಿ ಅನ್ನೋ ನಂಬಿಕೆ ನಿಮಗಿದ್ರೆ ತಪ್ಪದೇ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅದರಲ್ಲಿ ಗೆಲ್ಲಬೇಕು. ಮಗು, ಇವತ್ತು ನೀನು ಏನೇ ಕೆಲಸ ಮಾಡಿದ್ರು ಅಥವಾ ನಿಮ್ಮ ಸಮಸ್ಯೆಗಳು ಇಷ್ಟಿದೆ, ನಾನು ಆರ್ಥಿಕವಾಗಿ ಮುಂದಕ್ಕೆ ಹೋಗಬೇಕು, ನನ್ನ ಸಮಸ್ಯೆಗಳು ಒಂದಲ್ಲ ಎರಡಲ್ಲ, ಮನೆಯಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ಆರ್ಥಿಕವಾಗಿ ತೊಂದರೆ ಕೊಡ್ತಾ ಇದೆ. ಸಾಯಿ, ನೀನು ನನ್ನ ಜೊತೆ ಇದ್ದು ಅದಕ್ಕೆ ತಕ್ಕಂಗೆ ಒಂದು ಪರಿಹಾರವನ್ನು ಕೊಟ್ಟು ನನ್ನ ಜೀವನ ಸಂತೋಷವಾಗಿ ಸುಲಭವಾಗಿ ಹೋಗೋ ಮಾರ್ಗವನ್ನು ನನಗೆ ತೋರಿಸಿದ್ರೆ ಸಾಕು ಅಂತ ನೀವು ಕೇಳ್ತೀರಾ. ಆದರೆ ಸಾಯಿ ಸದಾ ನಿಮ್ಮ ಜೊತೆನೇ ಇರ್ತಾರೆ. ನೀವು ಮಾಡೋ ಕೆಲಸಗಳು ಯಾವಾಗಲೂ ನಿಮ್ಮ ಅನುಕೂಲಕ್ಕೆ ಇದೆಯಾ ಇಲ್ವಾ ಅನ್ನೋದು ನೀವು ನೋಡ್ಕೋಬೇಕು. ಭಗವಂತ ಯಾವಾಗಲೂ ಒಂದು ದಾರಿಯನ್ನು ತೋರಿಸ್ತಾರೆ. ಆದರೆ ಆ ದಾರಿಯಲ್ಲಿ ನೀನು ಸರಿಯಾದ ಸಮಯಕ್ಕೆ ಸುಲಭವಾಗಿ ದಾಟಿದ್ರೆ ನಿಮ್ಮ ಜೀವನ ಸಂತೋಷವಾಗಿ ಇರುತ್ತದೆ. ಆದರೆ ಆ ದಾರಿಯೆಲ್ಲ ಕೂಡ ನೀನು ಕಷ್ಟನೇ ನೋಡಿದ್ರೆ ನಿಜವಾಗ್ಲೂ ನಿನಗೆ ಎಲ್ಲ ಕೂಡ ಕಷ್ಟನೇ ಕಾಣಿಸುತ್ತೆ. ನಿಮ್ಮ ಸುತ್ತು ಏನೇ ನಡೆದರೂ ಕೂಡ ನಿಮ್ಮ ಸುತ್ತು ಇರೋವಂಥವ್ರು ನಿನಗೆ ಯಾವಾಗಲೂ ಮೋಸ ಮಾಡೋರು ಅಥವಾ ಯಾವಾಗಲೂ ನೀನೇ ಒಬ್ಬರ ಹತ್ರ ಮೋಸಗೊಳ್ಳೋದು, ಈ ರೀತಿ ನಿಮಗೆ ಎಲ್ಲ ಕಾಣಿಸುತ್ತೆ. ಜೀವನ ನೀವು ಯಾವ ರೀತಿ ಯೋಚನೆ ಮಾಡುತ್ತೀಯೋ ಅದೇ ರೀತಿಯಲ್ಲಿ ನಿನಗೆ ಜೀವನ ಕಾಣಿಸುತ್ತೆ. ನೀನು ಮಾಡೋ ಕೆಲಸಗಳು ಕೂಡ ನಿನಗೆ ಅನುಕೂಲವಾಗಲ್ಲ. ಆ ಸಮಯದಲ್ಲಿ ಕಷ್ಟಗಳೇ ಗೊತ್ತಾಗತ್ತೆ. ಸಮಸ್ಯೆಗಳು ನಾವು ಯಾವ ರೀತಿ ಹೆಚ್ಚು ಮಾಡ್ಕೊತೀವೋ ಅಷ್ಟೇ ನಿನಗೆ ತೊಂದರೆ ಕೊಡ್ತಾ ಇರ್ತದೆ. ಮಗು, ಕಷ್ಟಗಳು ಬಂದಾಗ ತಾಳ್ಮೆ ಇರಬೇಕು. ಅದು ಏನಕ್ಕೆ ಬಂದಿದೆಯೋ ಯೋಚನೆ ಮಾಡಬೇಕು. ನಮ್ಮ ಸಂತೋಷಕ್ಕೆ ಮುಂದಿನ ಕಾಲದಲ್ಲಿ ಭಗವಂತ ನನಗೆ ಸಂತೋಷವ ಕಾಲ ಕೊಡ್ತಾರೆ, ಅದಕ್ಕೆ ಇವತ್ತು ಈ ಕಷ್ಟಗಳು ಅಂತ ನೀನು ಅನ್ಕೋಬೇಕು. ಯಾವುದೇ ಆಗಿರಲಿ ಒಳ್ಳೆಯದಕ್ಕೆ ಆಗುತ್ತೆ ಅಂತ ಯೋಚನೆ ಮಾಡಬೇಕು. ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಆಗ ಈಗಿರೋ ಕಷ್ಟ ಏನು ದೊಡ್ಡದು ಅನಿಸಲ್ಲ. ಆ ಸಮಯದಲ್ಲಿ ನನಗೆ ಭಗವಂತನ ಅನುಗ್ರಹ ಇದೆ, ನನ್ನ ಜೊತೆ ಸದಾ ನನ್ನ ಸಾಯಿ ಇದ್ದಾರೆ, ನಾನು ಯಾಕೆ ಚಿಂತೆ ಮಾಡಬೇಕು, ನನ್ನ ಕೆಲಸಗಳು ತಪ್ಪದೆ ನನಗೆ ಆಗುತ್ತೆ, ನಾನೊಂದು ಪ್ರಯತ್ನ ಮಾಡ್ತೀನಿ, ಇವತ್ತು ನಾನು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ತಪ್ಪದೆ ನಾನು ನಂಬ್ಕೊಂಡಿರೋ ಅಂಥ ಭಗವಂತ ನನ್ನ ಗುರು ಸಾಯಿ ಯಾವತ್ತು ನನ್ನ ಜೊತೆ ಇದ್ದು ಅದರಲ್ಲಿ ಗೆಲ್ಲುವಂತೆ ಮಾಡುತ್ತಾರೆ. ನನಗೆ ನಂಬಿಕೆ ಇದೆ. ನಾನು ಶ್ರದ್ಧೆ ಸಬೂರಿನ ಆಚರಿಸುತ್ತೀನಿ. ಪ್ರತಿದಿನವೂ ಸಾಯಿ ಸಂದೇಶವನ್ನು ಕೇಳುತ್ತೀನಿ. ಆದರೆ ಆಚರಿಸಿಲ್ಲ ಅಂದರೆ ಅದಕ್ಕೆ ಉಪಯೋಗನೇ ಇರಲ್ಲ. ಭಗವಂತನ ನಂಬಿದ್ದೀವಿ, ತಪ್ಪದೆ ನಾನು ಸಕ್ಸಸ್ನ ನೋಡುತ್ತೀನಿ. ಇವತ್ತು ನನ್ನ ಕಷ್ಟಕ್ಕೆ ಯಾರೂ ಇಲ್ಲ ಅಂತ ನಾನು ಅನ್ಕೋಬೋದು, ಆದರೆ ಭಗವಂತ ನನ್ನ ಜೊತೆನೇ ಇದ್ದಾರೆ. ನಾನು ಪೂರ್ತಿ ವಿಶ್ವಾಸದಿಂದ ಆ ಭಗವಂತನ ನಂಬಿದ್ದೀನಿ. ಇವತ್ತು ಈ ಕಷ್ಟ ನನಗೆ ಸುಲಭ ಮಾರ್ಗದಲ್ಲಿ ಭಗವಂತ ನನ್ನನ್ನು ನಡುವಂತೆ ಮಾಡುತ್ತಾರೆ, ನನಗೆ ನಂಬಿಕೆ ಇದೆ ಅಂತ ನನ್ನ ಮಗು ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದೆ. ಆದರೆ ಈ ಕಷ್ಟಗಳು ಏನಕ್ಕೆ? ಇವತ್ತು ಈ ಕಷ್ಟಗಳೇನು ಶಾಶ್ವತವಲ್ಲ. ಮಗು, ನೀನು ಮಾಡೋ ಯೋಚನೆ ಇವತ್ತು ಸರಿಯಾಗಿದೆ. ಅದು ಅದೇ ರೀತಿಯಲ್ಲಿ ಅದೇ ಬುದ್ಧಿನ ಇಟ್ಕೊಂಡು ಒಳ್ಳೆಯ ಮನಸ್ಸಿಂದ ಎಲ್ಲ ಕೆಲಸಗಳು ನೀನು ನಿನ್ನ ಮನಸ್ಸಿಗೆ ತಕ್ಕಂಗೆ ನಿನ್ನ ಮನಸ್ಸು ಏನು ಹೇಳುತ್ತೋ ಅದನ್ನೇ ಮಾಡುತ್ತಾ ಸಂತೋಷವನ್ನು ಹುಡುಕೋಬೇಕು.
ಆವಾಗ ನಿನ್ನ ಜೀವನ ತುಂಬ ಸುಲಭವಾಗಿ ಎಂಥದೇ ಕಷ್ಟ ಬರಲಿ ಭಗವಂತನ ಅನುಗ್ರಹದಿಂದ ಅತಿ ಸುಲಭವಾಗಿ ನೀನು ಆ ಕಷ್ಟಗಳನ್ನು ದಾಟುತ್ತೀಯ. ಮಗು, ಇವತ್ತು ಈ ಸಂದೇಶವನ್ನು ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ, ನಿನ್ನ ಜೀವನದಲ್ಲಿ ಏನು ಕೆಲಸಗಳು ಅಲ್ಲೇ ನಿಂತಿದೆಯೋ ಅದು ಮತ್ತೆ ಶುರು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಿನಗೆ ಅದರಲ್ಲಿ ಶಕ್ತಿ ಇಲ್ಲ. ಅಂದರೆ ನಾನೀಗ ಈ ಕೆಲಸನ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೋ ಅನ್ನೋ ಭಯ ನಿನಗೆ ಇದೆ. ಆ ಭಯನ ಬಿಟ್ಟು ಧೈರ್ಯವಾಗಿ ಮುಂದೆ ಒಂದು ಹೆಜ್ಜೆ ಹಾಕಿದ್ರೆ ತಪ್ಪದೆ ನಿನಗೆ ನಿನ್ನ ಸಾಯಿ ಇನ್ನೊಂದು ಹೆಜ್ಜೆ ಹಾಕೋ ಥರ ನಿನ್ನ ಜೊತೆನೇ ಇದ್ದು ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ನಿನಗೆ ಗೆಲ್ಲುವಂತೆ ಮಾಡುತ್ತಾರೆ. ಮಗು, ನೀನು ಯೋಚನೆ ಮಾಡೋ ರೀತಿನ ಯಾವತ್ತೂ ಸರಿ ಮಾಡ್ಕೋಬೇಕು. ಸಂತೋಷವಾಗಿರಬೇಕು ಅಂದರೆ ಮೊದಲು ಎಲ್ಲ ಜೀವಿಯಲ್ಲೂ ಕೂಡ ನೀವು ಭಗವಂತನ ನೋಡಬೇಕು. ಭಗವಂತ ಯಾವತ್ತೂ ನೇರವಾಗಿ ಬಂದು ಅನುಗ್ರಹ ಕೊಡಲ್ಲ. ಆ ಭಗವಂತನ ಪವಾಡ ನಿನಗೆ ನಿನ್ನ ಮನೆಯಲ್ಲಿ ಆಗಬೇಕು ಅಂದರೆ ನೀವು ಧರ್ಮವಾಗಿ ನಡೆಸ್ಕೋಬೇಕು. ಏನೇ ಕೆಲಸ ಆಗಿರಲಿ ಎಲ್ಲದರಲ್ಲೂ ಕೂಡ ಭಗವಂತನ ನೋಡಬೇಕು. ನನಗೆ ಆ ಭಗವಂತನ ಅನುಗ್ರಹ ಇದೆ, ಅವರ ಶಕ್ತಿ ನನಗೆ ಇದೆ, ನಾನು ತಪ್ಪದೇ ಇದರಲ್ಲಿ ಸಕ್ಸಸ್ ಆಗುತ್ತೀನಿ ಅನ್ನೋ ನಂಬಿಕೆ ನಿನಗಿರಬೇಕು. ಪ್ರತಿದಿನ ಬೆಳಿಗ್ಗಿನ ಜಾವ ಎದ್ದಿದ ತಕ್ಷಣ ಸ್ವಲ್ಪ ಹೊತ್ತು ಸಮಯ ಭಗವಂತಗೆ ಕೊಡಬೇಕು. ಆ ಸಮಯದಲ್ಲಿ ನೀವು ನಿಮ್ಮ ಕೆಲಸಗಳ ಬಗ್ಗೆ ಅಥವಾ ನಿಮ್ಮ ಬೇಡಿಕೆಗಳ ಬಗ್ಗೆ ಅಥವಾ ನಿಮ್ಮ ಅನಾರೋಗ್ಯ ಸಮಸ್ಯೆಗಳ ಬಗ್ಗೆ ಏನು ಕೇಳೋ ಅವಶ್ಯಕತೆನೇ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಅದು ಭಗವಂತಗೆ ಗೊತ್ತು. ಪ್ರತ್ಯೇಕವಾಗಿ ಆ ಭಗವಂತನ ಮುಂದೆ ನನಗಿದು ಬೇಕು ಅಂತ ನೀನು ಕೇಳಬೇಡಿ. ಮಗು, ಮನಸ್ಸಿನಲ್ಲಿ ಇರೋದು ಭಗವಂತಗೆ ತಪ್ಪದೇ ಗೊತ್ತಾಗುತ್ತೆ. ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ನಿನ್ನ ಜೀವನದಲ್ಲಿ ಯಾವಾಗಲೂ ಸಂತೋಷ ಇರೋ ಥರ ಆ ಭಗವಂತ ನೋಡುತ್ತಾರೆ. ಕಷ್ಟದಲ್ಲಿ ಇರೋರಿಗೆ ಆದಷ್ಟು ಸಹಾಯ ಮಾಡೋ ಪ್ರಯತ್ನ ಮಾಡಿ. ನಿನ್ನ ಕೈಯಲ್ಲಿ ಆಗಿಲ್ಲ ಅಂದರೆ ಒಂದು ಮಾತು, ಒಳ್ಳೆಯ ಮಾತು ಹೇಳಿದ್ರು ಅವರು ತುಂಬ ಸಂತೋಷಪಟ್ಟು ಅಲ್ಲಿಂದ ಹೋಗ್ತಾರೆ. ನೀವು ಪ್ರತ್ಯೇಕವಾಗಿ ಇದು ಮಾಡಬೇಕು ಅಂತ ಭಗವಂತ ಏನು ಹೇಳುತ್ತಿಲ್ಲ. ನಿಮ್ಮ ಕೈಯಲ್ಲಿ ಆಗಿರೋದು ತಪ್ಪದೇ ನೀನು ಮಾಡಬೇಕು ಅಂತ ಹೇಳುತ್ತಾ ಇದ್ದಾರೆ. ಮತ್ತು ಈ ವಿಷಯಗಳೆಲ್ಲ ಕೂಡ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಸಾಯಿ ಸಂದೇಶವನ್ನು ಅರ್ಥ ಮಾಡಿಕೊಂಡು ಪ್ರತಿದಿನವೂ ಈ ಸಂದೇಶವನ್ನು ಕೇಳಿದ ನಂತರ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದನ್ನು ಜೀವನದಲ್ಲಿ ಆಚರಿಸಿದ್ರೇ ಸಾಯಿ ಕೂಡ ಇಷ್ಟಪಡ್ತಾರೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.